ಬರುತ್ತೋ ಅಷ್ಟು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಇವತ್ತು ರಾತ್ರಿನೇ ನನ್ 3 ಕಾರು ನಿನ್ನ 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬೋದ? ಹಾಗಂತ ಆ ರೈತರನ್ನೆಲ್ಲ ನಮ್ ಕಾರು ಗಚ್ಕೊಂಡು ಬಿಡಕಂದ್ರ ಅವ್ರು ಬರೋದ್ ಬೇಡ, ಬರ್ಬೇಕು ಕನ್ಯ. ಅವ್ರಿದ್ರೆ ತಾನೇ ನಮ್ ಹೋರಾಟಕ್ಕೊಂದು ಕಳೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಬುಕ್ಸ್ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನೂ 500 ರೂಪಾಯಿ ವಸೂಲಿ ಮಾಡ್ತೀನಿ. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರ್ಲಿ. ಮಳೆ ಬೆಳೆ ಬರ್ದೆ ರೊಟ್ಟಿ ಮಾಡಕ್ ಇಟ್ಟಿಲ್ಲ, ಹೆಂಡತಿ ಮಕ್ಕಳು ಹಸ್ಕೊಂಡ್ ಸಾಯ್ತವ್ರೆ. ಅದಕ್ಕೆ ಮಳೆಣ್ಣ ನಿಮ್ಮಂತವ್ರನ್ನೋ ನಾವು ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಕ್ ಬರ್ಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ ರಾತ್ರಿ ಟ್ರೈನ್ಗೆ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ ಬರ್ಬೋದು ಬರ್ಬೋದು. ಬರ್ಬೇಕಾದ್ರೆ 500 ರೂಪಾಯಿನ? ಹೊಟ್ಟೆ ಹಿಟ್ಟಿಲ್ಲ ಅಂತದ್ರಲ್ಲಿ ನನ್ನ ತಪ್ಪರದೇಶ ಎಲ್ಲಿಂದ ಬರ್ಬೇಕಷ್ಟೊಂದು ದುಡ್ಡು. ನೋಡ್ವಲ್ಲಣ್ಣ, ನಾವ್ ಹೇಳಿದ್ದು ಕೇಳ್ಕೊಂಡ್ ಬರೋಲ್ಲ, ಮಾತ್ರ ಕರ್ಕೊಂಡು ಹೋಗ್ತೀವಿ. ಹೊರಕ್ಕೆ ಕಾರ್ ವ್ಯವಸ್ಥೆ ಮಾಡ. ಅಪ್ಪ, ನಾನಿನ್ ಈ ಊರಲ್ಲಿ ಇರಲ್ಲ. ನಿತ್ಕೊ ಮಗ, ನನ್ ಮಾತ್ ಕೇಳು. ನಿತ್ಕೊಳ್ಳಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಿತ್ಕೊಳ್ಳೋ ನಿತ್ಕೊಳ್ಳೋ. ನಾನು ಹೋಗ್ತೀನಿ. ಬೇಡ ಬೇಡ ಅಂದ್ರೆ ಇಂಜಿನಿಯರಿಂಗ್ ಓದು ಅಂತ ಹಠ ಬಿಟ್ಟು ಹಚ್ಚಿದ್ರಿ. ಆದ್ರೆ ಈಗ ನೋಡಿ, ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬ್ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ತರ ಕಮಿಟ್ಮೆಂಟ್ಸ್ ನನ್ ಕಾಲೇಜ್ ಸಿಕ್ಕೊಂಡು 10 ತಡ ಆಗಿದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕಾಗಲ್ಲ ಅಂತ ಮಾತ್ರ ನೀವು ಹೇಳ್ಬಾರ್ದು. ನೀನ್ ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತಿಗಿಲ್ಲ ಅಂತೀನ. ಏನ್ ಹೇಳಪ್ಪ? ಅಪ್ಪ, ಹೇಗಿದ್ರು ನಮ್ ತೋಟದಲ್ಲಿ ಈಗ ಮೊದ್ಲಿನ ತರ ಬೆಳೆನೂ ಬೆಳಿತಿಲ್ಲ. ಭೂಮಿಲಿರೋ ಫಲವತ್ತತೆ ಉಳಿಸ್ಕೊಂಡಿಲ್ಲ. ನಾವ್ ಹಾಕ್ಸಿರೋ ಬೋರ್ವೆಲ್ ನೀರು ಪಾತಾಳ ನೋಡ್ತಿದೆ. ಇನ್ ಮುಂದೆ ಈ ಹೊಲ ತೋಟನೆಲ್ಲ ನಮ್ಗೊಂಡ್ ಕೂರೋದಕ್ಕಿಂತ ಈ 18 ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಮುಂದೆ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನಾವ್ ಸಾಯೋವರೆಗೂ ನಮ್ ತಲೆ ಮಾಡೆಲ್ಲ ಕುತ್ಕೊಂಡು ತಿನ್ಬೋದು. ಏನು ಹೀಗನ್ಬಿಟ್ಟೆ? ತಾತ ಮುತ್ತಾತಂದ್ರು ಬದುಕಿ ಬಾಳಿ ನಮ್ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ, ನಮ್ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿ ಟಾಸ್ತಿನ ಮಾರ್ಬಿಡು ಅಂತಿದ್ಯಲ್ಲೋ. ಬೇಡ ಕಣು, ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ಅಪ್ಪ, ಇದೆಲ್ಲ ಹಿರಿಯರ್ ಮಾಡಿರೋ ಶ್ರದ್ಧೆ ನಿಜ. ಆದ್ರೆ ಅಪ್ಪ ಹಾಕಿದ್ದ ಆಲದ ಮರ ಅಂತ ಕೈ ಕಟ್ಕೊಂಡು ಕೂಡೋದ್ರ ಬದಲು ಕಾಲಕ್ಕೆ ತಕ್ಕಾಗೆ ಬದಲಾಗೋ ಜಾಣ್ತಾನೆ ಇರ್ಬೇಕು. ಸರಿ, ಈಗ ನನ್ನ ಏನ್ ಮಾಡುವಂತೀಯ? ಅಪ್ಪ, ಹೇಗಿದ್ರು ನಮ್ ಜಮೀನು ಹೈವೇ ಹತ್ರ ಇದೆ. ಆ ಕಡೆ ಏರ್ಪೋರ್ಟ್ ಇದೆ. ಈ ಕಡೆ ಬಂದ್ರೆ ಸಿಟ್ಟಿಂಗ್ ಲೇಯರ್ ಇದೆ. ಇಂಥ ಬಂಗಾರದಂತ ಭೂಮಿನ ಕೊಡ್ತೀನಿ ಅಂದ್ರೆ ಕೊಂಡ್ಕೊಳ್ಳೋದಕ್ಕೆ ಜನ ಕ್ಯೂ ಕ್ಯೂ ನಿಂತ್ಕೊತಾರೆ. ಇದೆಲ್ಲ ನಿಜವೇನು? ಹೌದಪ್ಪ. ಈ ಯೋಚನೆ ನಂಗೆ ಹೊಳಿಲೇ ಇಲ್ಲ ನೋಡು. ಸರಿ ನಡಿ, ನೀನ್ ಹೇಳ್ದಾಗೆ ನಮ್ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ ಭೂಮಿನ ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ? ಹೌದು ಮಲ್ಲಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ ಐತೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರ್ದೆ ದಿಕ್ಕೇ ತೋಚ್ದಂಗಾಗಿತ್ತು. ನೀವೇನು ಹೊಸದಾರಿ ಅನ್ಕೊಂಡಿದ್ದೀರಲ್ಲ, ಅದನ್ನ ನಂಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡಿ ಮಲ್ಲಣ್ಣ, ನಮ್ ಜಮೀನ ಕೊಂಡ್ಕೊಳ್ಳೋರಿಗೆ ಹೆಂಗಂದ್ರೆ ಹಂಗೆ ಜಮೀನ್ ತರ್ಸಕ್ ಆಗಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋ ಯೋಗ್ಯ ಅನ್ನೋ ತರ ರೆಡಿ ಮಾಡಿಸಿರ್ಬೇಕು. ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ. ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ ಭೂಮಿನ ನಾವ್ ಮಾರ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜಲ ತಗೊಳ್ಳೋದು. ನೋಡಿ ಮಗ, ನೀನು ಹೋಗೋಣ. ಬನ್ನಿ ಬುದ್ಧಿ, ಬನ್ನಿ 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 ಬುದ್ಧಿ.
ಕೊಡಿಸ್ತೀನಿ. ಏನ್ ಮಲ್ಲಣ್ಣ, ನೀನು ಸಾಮಾನ್ಯ ಬಿಡು, ಅದೃಷ್ಟ ಲಕ್ಷ್ಮಿನೇನೆ ಮನೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಏನೇನು ಇವಾಗ ಆಡ್ತೀನಿ. ಬುದ್ಧಿ ಏನೇ ಮಲ್ಲಣ್ಣ ಅಂತ ಒಳ್ಳೆ ಮುಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮ್ಗೆ ನಮ್ಮ ಭೂಮಿನ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನು ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ರೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ.